ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟಮೊದಲ ಬಾರಿಗೆ ಚಿಣ್ಣರ ಕನ್ನಡ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್ ಮುಖಂಡರಾದ ಡಾಕ್ಟರ್ ಸೈಯದ್ ಮುಹಿದ್ ಅಲ್ತಾಫ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳ ನವೆಂಬರ್ 13 ಭಾನುವಾರ ಮಧ್ಯಾಹ್ನ 2 ಗಂಟೆಯಿಂದ HMT ಮೈದಾನ್ RT ನಗರದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ಪ್ರಯುಕ್ತ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸೈಯದ್ ಮುಹಿದ್ ಅಲ್ತಾಫ್, ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಚಿಣ್ಣರ ಕನ್ನಡ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಚಿತ್ರನಟ ಹಾಗೂ ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ವಿಧಾನ ಪರಿಷತ್ತಿನ ಸದಸ್ಯರಾದ ಕೆ.ಎ. ತಿಪ್ಪೇಸ್ವಾಮಿ, ಡಾಕ್ಟರ್ ಟಿ.ವಿ. ಶರವಣ್ ಹಾಗೂ ಜೆಡಿಎಸ್ ಬೆಂಗಳೂರು ನಗರಾಧ್ಯಕ್ಷ ಆರ್. ಪ್ರಕಾಶ್ ಅವರು ಈ ಹಬ್ಬವನ್ನು ಉದ್ಘಾಟಿಸಲಿದ್ದಾರೆ. ಚಿಣ್ಣರ ಕನ್ನಡ ಹಬ್ಬದಲ್ಲಿ 30ಕ್ಕಿಂತ ಹೆಚ್ಚು ಶಾಲಾ ಮಕ್ಕಳು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜುನೂಬಿ ನ್ಯೂಸ್ ವರದಿ. ಸನ್ಮಾನ್ಯ ರುದ್ರಪ್ಪ ಅವರು, ಮಹಿಳಾ ಅಧ್ಯಕ್ಷರು ಸವಿತಾ ಅವರು, ಎಲ್ಲ ಮುಖಂಡರು, ಇವತ್ತು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ನಾವು ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ಆಚರಣೆ ಪೂರ್ತಿ ಕರ್ನಾಟಕದಲ್ಲಿ ಏನು ಮಾಡ್ತೀವಿ ನಾವು ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಜನತಾದಳದ ವತಿಯಿಂದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಚಿಣ್ಣರ ಹೆಬ್ಬಾಳ ಕನ್ನಡ ಹಬ್ಬ ಅಂತ ನಾವು ಆಚರಿಸ್ತಾ ಇದ್ದೀವಿ. ಇದು ಮುಖ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಒಂದು ಡ್ಯಾನ್ಸಿಂಗ್ ಕಾಂಪಿಟೇಷನ್ನು ಮತ್ತು ಮಾಡೆಲ್ ಮೇಕಿಂಗ್ ಕಾಂಪಿಟೇಷನ್ನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸ್ಕೂಲ್ಸು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಒಂದು 30-35 ಸ್ಕೂಲ್ಸು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. 13ನೇ ತಾರೀಕು HMT ಮೈದಾನದಲ್ಲಿ ಈ ಕಾರ್ಯಕ್ರಮ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಬಂದು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು, ನಮ್ಮ ಯುವ ಅಧ್ಯಕ್ಷರು, ನಮ್ಮ ಪಕ್ಷದ ಯುವ ಮುಖಂಡರು. ಆನಂತರ ನಾವು ಎಲ್ಲ ಶಾಲೆ ಶಿಕ್ಷಕರು, ಕನ್ನಡ ಶಿಕ್ಷಕರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏಕೆಂದರೆ ಈ ಕರ್ನಾಟಕ ರಾಜ್ಯೋತ್ಸವ ನಾವೇನು ಆಚರಿಸ್ತಾ ಇದ್ದೀವಿ, ನಾವು ನವೆಂಬರ್ 1ನೇ ತಾರೀಕದು ಈ ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಏನು ಆಚರಿಸ್ತಾ ಇದ್ದೀವಿ, ಇದು ಮುಂದಿನ ಭವಿಷ್ಯ ಮಕ್ಕಳು ಅವ್ರಿಗೆ ಅರ್ಥ ಆಗಬೇಕು. ನಮ್ಮ ಕನ್ನಡ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅದಕ್ಕೆ ಉಳಿಸ್ಬೇಕಂದ್ರೆ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ನಾವು. ಏಕೆಂದರೆ ಮುಂದಿನ ಭವಿಷ್ಯ ಈ ಮಕ್ಕಳೇ. ಈಗ ನಾವೇನು ಒಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ತೀವಿ ಅವ್ರಿಗೆ. ಏಕೆಂದರೆ ಈ ಡ್ಯಾನ್ಸಿಂಗ್ ಕಾಂಪಿಟೇಷನಲ್ಲಿ ನಾವು ಥೀಮ್ ಏನು ಇಟ್ಕೊಂಡಿದ್ದೀವಿ, ಕರ್ನಾಟಕ ರಾಜ್ಯೋತ್ಸವ ಥೀಮ್ ಇಟ್ಕೊಂಡಿದ್ದೀವಿ. ನಾವು ಮಾಡೆಲ್ ಮೇಕಿಂಗನ್ನು ಕರ್ನಾಟಕ ರಾಜ್ಯೋತ್ಸವದ ಕರ್ನಾಟಕ ಒಂದು ಕಲ್ಚರು, ಒಂದು ಕರ್ನಾಟಕ ಹೆರಿಟೇಜು ಮತ್ತು ಕರ್ನಾಟಕ ಭಾಷೆ, ಕನ್ನಡ ಭಾಷೆ ಏನಿದೆ ಅದಕ್ಕೆ ನಾವು ಹೆಂಗೆ ಉಳಿಸ್ಬೇಕು, ಹೆಂಗೆ ಅದಕ್ಕೆ ನಾವು ಪ್ರೋತ್ಸಾಹ ಬೇಕು, ನಾವು ಹೆಂಗೆ ಪ್ರಮೋಟ್ ಮಾಡಬೇಕು. ಏಕೆಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳಿದೆ, ಆದರೆ ನಮ್ಮ ಮಾತೃಭಾಷಾ ಕನ್ನಡ. ಆ ವತಿಯಿಂದನೇ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆಯ ಕಾರ್ಯಕ್ರಮ. ನಾವೆಲ್ಲ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಜನಕ್ಕೆ ನಾನು ಮನವಿ ಮಾಡ್ತೀನಿ, ತಾವು ಈ ಕಾರ್ಯಕ್ರಮಕ್ಕೆ ಬನ್ನಿ, ಈ ಮಕ್ಕಳಿಗೆ ಪ್ರೋತ್ಸಾಹಿಸೋಣ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ನಾನು ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಒಂದೆರಡು ಮಾತನ್ನು ಮುಂದುವರಿಸ್ತೀನಿ. ಈ ದಿನ ಏನು ಒಂದು ಚಿಣ್ಣರ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ, ಇದು ನಮ್ಮ ಕ್ಷೇತ್ರದಲ್ಲಿ ಮೊಟ್ಟಮೊದಲಾಗಿ ನಮ್ಮ ಮೊಹಿದ್ ಅಲ್ತಾಫ್ ಸಾಬರ್ ಕಡೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮನ ಎಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು ಅಂತ ನೋಡ್ತೀರಾ, ಎಲ್ಲ ಶಾಲಾ ಕಾರ್ಯಕ್ರಮದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. ಇದು ಯಶಸ್ವಿ ಆಗಲಿ. ಹಾಗೂ ಏನು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಅಲ್ತಾಫ್ ಸಾಹೇಬ್ರುಗಳಿಂದ ಕೊಡುಗೆಗಳಾಗಿದೆ, ಇದು ಇದೇನು ಮೊದಲ ಬಾರಿಗೆ ಅಲ್ಲ. ಇದಕ್ಕಿಂತ ಮುಂಚೆ ನಾವು ಕೆಂಪೇಗೌಡ ಜಯಂತಿ ಮಾಡಿದ್ರಿ, ಅವಾಗಲೂ ಸಹ ಮಕ್ಕಳಿಗೆ ಒಂದು ಬ್ಯಾಗ್ಗಳನ್ನ ಕೊಟ್ಟಿದ್ರು. ಹಾಗೂ ಈ 85%
ಯಾರು ವಿದ್ಯಾರ್ಥಿಗಳಿದ್ರು ಅವ್ರನ್ನ ಗುರುತಿಸಿ, ಬೇರೆ ಒಂದು ಶಾಲೆ ಅಂತಲ್ಲ, ಈ ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ಎಷ್ಟು ಶಾಲೆಗಳಿದೆ ಆ ಶಾಲೆಗಳೆಲ್ಲ ಹೋಗಿ ವಿಷಯಗಳನ್ನು ತಿಳಿದುಕೊಂಡು ಮಕ್ಕಳನ್ನ ಎಲ್ಲ ಗುರುತಿಸಿ ಪ್ರತಿಯೊಬ್ಬರಿಗೂ ಒಂದು ಸ್ಕಾಲರ್ಶಿಪ್ಪು ಹಾಗೂ ಒಂದು ಲ್ಯಾಪ್ಟಾಪು ಹಾಗೂ ಸ್ಮಾರ್ಟ್ ವಾಚನ್ನು ಕೊಟ್ಟಿದ್ರು. ತುಂಬ ಕೆಲವು ಕಮ್ಮಿ ಜನ ಮಕ್ಕಳನ್ನ ಗುರುತಿಸಿ ಬರ್ತಾರೆ. ರಾಜಕೀಯ ಮಾಡೋದು ಅದು ಇದೇ ಇರುತ್ತೆ ವರ್ಷ ಪೂರ್ತಿ. ಆದರೆ ಮಕ್ಕಳಿಗೋಸ್ಕರ ಗುರುತಿಸಿ ಮಕ್ಕಳ ಬಗ್ಗೆ ಒಂದು ಕಾಳಜಿನ ತಗೊಂಡಿರೋಂಥ ನಮ್ಮ ಸೈಯದ್ ಅಲ್ತಾಫ್ ಸಾಹೇಬ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಸರ್ ನಮಸ್ಕಾರ. ನಾನು ಇಡೀ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿ SC ಕಾರ್ಯಕರ್ತನಾಗಿ ನಮ್ಮ ಸಾಹೇಬರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಈ ಹೆಬ್ಬಾಳ ಕ್ಷೇತ್ರದಲ್ಲಿ ಮಾದರಿ ಮಾಡೋಕ್ಕೆ ನಮ್ಮ ಅಲ್ತಾಫ್ ಸಾಹೇಬರು ಬಂದಿದ್ದಾರೆ. ಅದಕ್ಕೋಸ್ಕರ ನಾವು JDS ಪಕ್ಷದಿಂದ ಸ್ವಾಗತ ಮಾಡಿ ನಾವು ಕರ್ಕೊಂಡ್ಬಂದಿದ್ದೀವಿ ಹೆಬ್ಬಾಳಕ್ಕೆ. ಆದ್ರೂ 4-5 ಕಾರ್ಯಕ್ರಮಗಳು ಮಾಡಿದ್ದಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲ ಜನಾಂಗನೂ ನಮ್ಮೂರಂತೆ ಪ್ರೀತಿಯಿಂದ ಎಲ್ಲಾನು ತಬ್ಕೊಂಡು ಕೆಲಸ ಮಾಡೋಕ್ಕೆ ಕನ್ನಡ ರಾಜ್ಯೋತ್ಸವ ಎಲ್ಲ ಜಾತಿ, ಯಾವ ಜಾತಿ ಈ ಜಾತಿ ಅಂತ ಏನೂ ಇಲ್ಲ, ಕನ್ನಡ ರಾಜ್ಯೋತ್ಸವ ನಾವೆಲ್ಲ ಕನ್ನಡಿಗರು ಅಂತ ಹೇಳ್ಬಿಟ್ಟು ರಾಜ್ಯೋತ್ಸವನ ಆಯೋಗ ಮಾಡಿದ್ದಾರೆ. ತಿರ್ಗಾ ಒಂದು ವಿಶೇಷ ಏನಂದ್ರೆ ಈ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೇಡಮ್ ಅವ್ರು ಹೇಳಿದಾಗೆ ಯಾರು ಶಾಲೆ ಮಕ್ಕಳಿಗೆ ಈ ತರ ಕಾಲಕ್ಷೇಪ ಕೊಡೋದು, ಈಗ ಇವ್ರು ಗೊತ್ತಿಲ್ದಂಗೆ ಯಾರಿಗೂ ಗೊತ್ತಿಲ್ದಂಗೆ ಫೀಸ್ಗಳು ಕೊಡ್ತಾ ಇದ್ದಾರೆ. ಅದು ಅವ್ರಿಗೆ ಗೊತ್ತು, PA ಗೊತ್ತು, ಅದು ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ ಸರ್. ಅದು ನಮ್ಗೆ ಮಾಹಿತಿ ಬಂದಿತ್ತು. ನಾವು ಹೋಗಿ ಸ್ಕೂಲ್ಗೆ ಹೋಗಿದ್ದಾಗ ಅವರು ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಾಯ್ತು. ಅವ್ರು ಯಾರಿಗೂ ಕೊಡ್ತಾ ಇಲ್ಲ, ಕಾರ್ಯಕರ್ತರು ಏನಿಲ್ಲ, ಯಾರು ಕಷ್ಟದಲ್ಲಿದ್ದಾರೆ ಅವ್ರು ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು PA ಕೈಯಲ್ಲಿ ಅವರು ಡೈರೆಕ್ಟ್ ಆಗಿ ಹೋಗಿ ಸ್ಕೂಲ್ಗೆ ಅವರೇ ದುಡ್ಡುಗಳೆಲ್ಲ ಕೊಟ್ಬಿಟ್ಟು ಆ ಮಕ್ಕಳಿಗೆ ಏನು ಇದಿದೆ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನ ಎಲ್ಲರೂ ನಾವು ಅವ್ರ ಜೊತೆ ಶಕ್ತಿಯಾಗಿ ಅವ್ರಿಗೆ ಏನ್ ಕೆಲಸ ಹೇಳ್ತಾರೋ ಅದನ್ನ ನೀವು ಮಾಡಕ್ ನಾವೆಲ್ಲ ರೆಡಿಯಾಗಿ ಬಂದಿದ್ದೀವಿ. ಇನ್ನ ಸ್ವಲ್ಪ ಜನ ಇದ್ದಾರೆ, ಅವರೆಲ್ಲ ಬರ್ತಾರೆ. ನಾವೆಲ್ಲ ಈ ಕನ್ನಡ ರಾಜ್ಯೋತ್ಸವನ ಯಶಸ್ವಿ ಮಾಡಬೇಕು. ಅಲ್ತಾಫ್ ಸಾಹೇಬ್ರ ಜೊತೆ ನಾವೆಲ್ಲ ಇದ್ಕೊಂಡು ಕೆಲಸ ಮಾಡಕ್ ನಾವು ರೆಡಿ ಇದೀವಿ. ನಮ್ಗೆ ಸಂತೋಷ ಆಗ್ತಾ ಇದೆ. ಅವ್ರೇನಾದ್ರು ಎಷ್ಟೊತ್ತು ಕರೆದ್ರು ನಾವು ಬಂದು ಕೆಲಸ ಮಾಡಕ್ ರೆಡಿ ಇದೀವಿ ಸರ್. ಥ್ಯಾಂಕ್ಸ್ ಸರ್. हेलो अस्सलाम वालेकुम। मैं हेब्बाल क्षेत्र से प्रेसिडेंट बात कर रही हूँ। नसीम बानो है मेरा नाम। मोहित अल्ताफ साहब के साथ हम लोग सब मिलकर हेब्बाल के लिए काम कर रहे हैं। अब सर एक 13 को चिल्ड्रंस प्रोग्राम कर रहे हैं, जिसके लिए हम सब यहाँ जमा होकर हैं। सर जो इरादा रखकर यहाँ पर काम कर रहे हैं, उसे हम सराहना कितनी भी करें तो भी कम है, क्योंकि बच्चों के बारे में आज तक कोई MLA बच्चों के बारे में आज तक इतना बड़ा कदम उठाकर ऐसा काम आज तक कोई, मैं 20 पर 2 साल से JDS में हूँ, लेकिन कोई कैंडिडेट आकर ऐसा बच्चों के लिए काम नहीं किया है। जो मोहित सर आकर जो काम कर रहे हैं, इससे हेब्बाल क्षेत्र में हर इंसान में, चाहे वो हिंदू रहो चाहे मुसलमान रहो, जो भी हो, सबके दिलों में JDS के लिए एक मोहब्बत, मोहित सर के लिए एक मोहब्बत, जो सार काम कर रहे हैं इसलिए सबके लिए मोहब्बत है। जो कर्नाटका राज्यसभा डे जो हम मनाने जा रहे हैं, इसमें हर जगह चर्चे सार के चल रहे हैं, मोहित सर के चर्चे चल रहे हैं, हर जगह चल रहे हैं। हर कोई बोल रहा है कि ऐसा कैंडिडेट हमारे हेब्बाल क्षेत्र को चाहिए बोलकर हम तमाम जितने भी लेडीज जितने भी सब है, हम सब मिलकर सार के लिए हम लोग अपने जान और जिगर से काम कर सार को फील्ड में लाने की, MLA बनाने की पूरी कोशिश करेंगे। अल्हम्दुलिल्लाह, अगर अल्लाह साथ दिया तो जरूर से सर जीत कर हमारे हेब्बाल क्षेत्र को आएंगे। अस्सलाम वालेकुम रहमतुल्लाहि बरकातहू। मेरा नाम अल्ताफ अहमद खान, जनरल सेक्रेटरी हेब्बाल असेंबली कॉन्स्टिट्यूंसी। सबसे पहले मैं हमारे मुईद अल्ताफ सर का शुक्रिया अदा करता हूँ, क्योंकि ऐसे प्रोग्राम जो है ना, आज तक मैं इसी मोहल्ले में इसी कॉन्स्टिट्यूंसी के अंदर 50 साल से हूँ। 50 साल से यानी कि 1974 से इधर ही हूँ। कांग्रेस में देखिए, बीजेपी देखिए, दड़ा देखिए, हर चीज में हम भागी हुए थे। ऐसे प्रोग्राम जो है ना, हमारे अल्ताफ सर के सिवा कोई MLA हो या MP हो, कोई लीडरान हो, नहीं किए थे। जैसा कि बच्चों को फीस का धंधे, और 2 महीने पहले जो है ना एक प्रोग्राम किए थे 85 एंड अबव, हर बच्चों को 1600 बच्चों को जो है ना हमें जमा कर तरला बालू केंद्र के अंदर प्रोग्राम किए थे। उसमें लैपटॉप्स जो 100 को 100% जो बच्चे टारगेट किए थे उन लोगों को लैपटॉप्स दिए, और बाकी के बच्चों को जो है ना स्मार्ट वॉचेस
हर बच्चे को हम लोग जो है ना दिए। अब जो है ना ये प्रोग्राम जो हम लोग कर रहे हैं 13 तारीख यानी कि आती इतवार को, नेक्स्ट इतवार को ये प्रोग्राम हमारी पार्टी की तरफ से और हमारे मुहीद अल्ताफ साहब है, हमें जितने भी लीडरांस हैं यहाँ पर, हमारे रुद्रपा साहब है, मैं हूँ और हमारे राजशेखर है, जितने भी हैं हम लोग जो है ना इस प्रोग्राम को सक्सेस बनाना करके हम बहुत मेहनत कर रहे हैं। और हमारे हेब्बाल कॉन्स्टिट्यूंसी के जो भी हमारे कन्नडिगास हो, हमारे जितने भी हैं मुस्लिम, हिंदू, मुस्लिम, सिख, ईसाई पूरे लोग जो है ना आकर ये प्रोग्राम को सक्सेस बनाएं और हमारे मुहीद अल्ताफ साहब के साथ हाथ में हाथ मिलाएं और हमारी पार्टी का साथ दें। और इस बार जो है ना हमारे मुहीद अल्ताफ साहब को हमारा कुमार अन्ना जो है ना एक चमकता सितारा, जैसा आसमान में एक सितारा चमकता हजारों लाखों के अंदर, ऐसा एक सितारा हमारी कॉन्स्टिट्यूंसी को देकर ही हम लोग जो है ना ये सितारे को बचा लेना, ये हमारी मेहनत, ये हमारा एक जिम्मेदारी है। ये जिम्मेदारी हम लोग निभाना। पहले ये रहा, सबके बाद कोई ऐसा लीडर नहीं आया था कि गरीबों का, एक गरीबों की मदद करना और एक स्कूल के बच्चों की फीस देना, हेल्थ जो भी है, जो हमारे मुहीद अल्ताफ साहब जो काम कर रहे हैं आज हेल्थ के बारे में, फर्स्ट आके स्कूल्स, एजुकेशन, हर बच्चा एक लीडर होना, हर घर में एक एजुकेशन, हर बच्चा पढ़ा तो मोहल्ला जो है ना साफ होता और जो है ना हर घर के अंदर एक एक लीडर पैदा होता करके मुहीद अल्ताफ सर का एक मिशन है। वो मिशन को जो है ना हम लोग सक्सेस बनाएंगे। जय हिंद, जय कर्नाटक। ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ನಮ್ಮ ಹೆಬ್ಬಾಳ ಕ್ಷೇತ್ರದ ಎಲ್ಲ ಜನಕ್ಕೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳ ತಿಳಿಸಿ, ರಾಜ್ಯೋತ್ಸವ ಟೈಮಲ್ಲಿ ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಮ JDS ಪಕ್ಷದಿಂದ ಮಕ್ಕಳ ಹಬ್ಬ ಅಂತ ಹೇಳಿದ್ರೆ ಚಿಲ್ಡ್ರನ್ಸ್ ಡೇ ಇದೆ 13ನೇ ತಾರೀಕು. ಅದರಿಂದ ಕನ್ನಡ ಹಬ್ಬ ಹೆಬ್ಬಾಳ ಚಿನ್ನರ ಹಬ್ಬ ಅಂತ ಮಾಡ್ತಾ ಇದ್ದೀವಿ. ಭಾರಿ ವೈಭವ, ಯಾರು ಮಾಡಿದಾರೋ ಇಲ್ಲ ಗೊತ್ತಿಲ್ಲ, ನಾವು ಹೆಬ್ಬಾಳ ಕ್ಷೇತ್ರದಿಂದ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಕುಮಾರಣ್ಣವ್ರು ಬರಬೇಕಾಗಿತ್ತು, ಬಂದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಎಲ್ಲ ಬರ್ತಾ ಇದ್ದಾರೆ. HMT ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಂದು ಕನ್ನಡ ಹಬ್ಬಕ್ಕೆ ಹಾರೈಸಲಿ ಅಂತೇಳಿ ಮಾತು ಹೇಳ್ತೀನಿ. ನಮಸ್ಕಾರ, ನಾನು ಹೆಬ್ಬಾಳ್ ವಿಧಾನಸಭೆ ಕ್ಷೇತ್ರದ ಮಹಿಳಾ ಅಧ್ಯಕ್ಷ ಸವಿತಾ ಅಂತ. ಸರ್ ಸೈಯದ್ ಮೊಯ್ದ್ ಅಲ್ತಾಫ್ ಸರ್ ಈ ಒಂದು ಹೆಬ್ಬಾಳ್ ಕನ್ನಡ ಹಬ್ಬ, ಚಿನ್ನರ ಕನ್ನಡ ಹಬ್ಬವನ್ನ ಏನ್ ಆಯೋಜನೆ ಮಾಡ್ಕೊಂಡಿದ್ದಾರೆ, ಈ ಆಯೋಜನೆಯನ್ನ ಈ ಮಕ್ಕಳಿಗೋಸ್ಕರ 30 ರಿಂದ 35 ಸ್ಕೂಲ್ಸ್ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ಒಂದು ಪಾರ್ಟಿಸಿಪೇಷನ್ ಮತ್ತೆ ಈ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡ್ತಾ ಇರುವಂತ ಮೊಯ್ದ್ ಅಲ್ತಾಫ್ ಸರ್ಗೆ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಈ ಒಂದು ಕಾರ್ಯಕ್ರಮನ ಇಡೀ ಹೆಬ್ಬಾಳ್ ಕ್ಷೇತ್ರದಲ್ಲಿ ಯಾರು ಒಂದು ಆಯೋಜನೆ ಮಾಡಿರ್ಲಿಲ್ಲ. ಹಾಗಾಗಿ ಇವರು ಫಸ್ಟ್ ಟೈಮ್ ಎವರ್ ಕ್ಯಾಂಡಿಡೇಟ್ ಆಗಿ ಬಂದು ಇದನ್ನ ಮಾಡ್ತಿದ್ದಾರೆ. ಸೊ ಅದಕ್ಕೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈ ಒಂದು ಮಕ್ಕಳು ಏನೋ ಒಂದು ಉತ್ಸಾಹ ತೋರಿಸ್ತಿದ್ದಾರೆ. ನಾವು ಸ್ಕೂಲ್ಸ್ಗೆ ಹೋಗಿದ ತಕ್ಷಣ, ನಾವು ಅವ್ರಿಗೆ ಅಪ್ರೋಚ್ ಮಾಡಿದ ತಕ್ಷಣ, ಈ ತರ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ತಾ ಇದೀವಿ ಕರ್ನಾಟಕ ಹಬ್ಬ ಅಂತ ಹೇಳಿದ ತಕ್ಷಣ ಆ ಒಂದು ಉತ್ಸಾಹ, ಒಂದು ಇದು ನಮ್ಗೆ ಸಿಕ್ಕಿದಾಗ ನಮ್ಗೊಂದು ಸಂತೋಷ ಆಯ್ತು ಎಲ್ಲೋ ಒಂದ್ ಕಡೆ. ಬಿಕಾಸ್ ಯಾರು ಈ ಒಂದು ಕಾನ್ಸೆಪ್ಟ್ ನ ತಗೊಂಡ್ ಬಂದಿರ್ಲಿಲ್ಲ. ದಿಸ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್ ಎವರ್ ಇನ್ ಹೆಬ್ಬಾಳ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿರೋದು. ಸೊ ಅದಕ್ಕಾಗಿ ಸರ್ ಏನೊಂದು ಆಯೋಜನೆ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಸೇರಿ ಅವ್ರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. मैं नसरीन ताज, टीचर्स प्रेसिडेंट, जो सर हमें डिग्निफाइड करें. फर्स्ट ऑफ ऑल आई वुड लाइक टू थैंक सर मोहित सर, जो एज ए टीचर हमें इतने सारे अपॉर्चुनिटीज दिए. जब हमारे स्कूल विजिट कर रहे थे, जो ये है प्रोग्राम करने की वजह से, जब हमें हमारे स्कूल विजिट कर रहे थे, तो मैं हमारे प्रिंसिपल्स को, मैनेजमेंट्स को जब मैं इंट्रोड्यूस कराई थी इस बारे में, हमें जब बात करे थे कॉन्वोकेशन करने की वजह से, ऑलमोस्ट बहुत सारे बच्चे बहुत खुश हुए कि इस बारे में कि हमें इतना सारा हमें अपॉर्चुनिटीज दे रही, एक तो टीचर्स दे रही हैं और हमारे मैनेजमेंट की तरफ से भी हमें जो परमिशन मिल को जो अपॉर्चुनिटीज दे रही हैं, साथ साथ में हमारे प्रिंसिपल्स और मैनेजमेंट्स बहुत खुश है. So this is one of the source to encourage to the coming up youth students जो आने वाले हैं, जो coming up students के लिए बहुत अच्छी opportunities है. Not only this is the source of doing model making or dance practicing,
इट इज वन ऑफ द टू एजुकेट टू द स्टूडेंट्स, स्टूडेंट्स के लिए एजुकेशन होना कि पॉलिटिक्स में एक हमें अच्छे लीडर होना है. सो आई वुड लाइक टू थैंक्स सर ऑल्सो, एंड वी नीड बेस्ट हेब्बाल कॉन्स्टिट्यूशन में हमें एक बेस्ट लीडर चाहिए था, जो वी हैव अचीव्ड इट नाउ वी कैन टेल. सो लेट वी हैव अ सक्सेस इंशाल्लाह फर्दर. थैंक यू. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಏನು ಈ ಒಂದು ಕನ್ನಡದ ಹಬ್ಬವನ್ನ ಹೆಬ್ಬಾಳದ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ಮುಖಂಡರು ಹಾಗೂ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭ್ಯರ್ಥಿಗಳಾದಂತ ನಮ್ಮ ಮೊಯ್ದ್ ಅಲ್ತಾಫ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವನ್ನ ಮೊಟ್ಟ ಮೊದಲ ಬಾರಿಗೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ಬೇಕು ಅಂತೇಳಿ ನಾವೆಲ್ಲ ಮುಖಂಡರು, ನಮ್ಮ ಹೆಬ್ಬಾಳ ವಿಧಾನಸಭಾ ಅಧ್ಯಕ್ಷರಾದಂತ ರುದ್ರಪ್ಪಣ್ಣನವರ ಅಧ್ಯಕ್ಷತೆಯಲ್ಲಿ, ಎಲ್ಲ ಮುಖಂಡರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ವಿಶೇಷವಾದ ರೀತಿಯಲ್ಲಿ ಮಾಡ್ಬೇಕು, ಆಚರಿಸ್ಬೇಕು ಅಂತ ಹೇಳಿ ನಾವೆಲ್ಲ ಕೂತ್ಕೊಂಡು ಮಾತಾಡಿದಾಗ ಅಲ್ತಾಫ್ ಸರ್ ಅವರು ಒಂದು ಮಕ್ಕಳ ಹಬ್ಬವನ್ನಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವನ್ನ ಮಾರ್ಪಾಡು ಮಾಡೋಣ, ಒಂದು ಚಿಣ್ಣರ ಹಬ್ಬವನ್ನ ಮಾಡೋಣ, ಕನ್ನಡದ ಹಬ್ಬವನ್ನ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ತಿಂಗಳ 13ನೇ ತಾರೀಕು ಭಾನುವಾರದಂದು RT ನಗರದ HMT ಆಟದ ಮೈದಾನದಲ್ಲಿ ಈ ಒಂದು ಕನ್ನಡದ ಹಬ್ಬವನ್ನ, ಕನ್ನಡದ ಕಂಪನ್ನ ಇಡೀ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ಪಸರಿಸಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಾತ್ಯತೀತ ಜನತಾದಳದ ಯುವ ಮುಖಂಡರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ತಾವೂ ಸಹ ಬಂದು ನಮ್ಮೊಟ್ಟಿಗೆ ಭಾಗಿಯಾಗಿ ಈ ಒಂದು ಕನ್ನಡದ ಹಬ್ಬವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.